ಡಿ ಕೆ ಶಿವಕುಮಾರ್ ಸರ್ ನಮಸ್ಕಾರ. ಆರಾಮದಿರಿ? ಬಿಡದಿ ಟೌನ್ಶಿಪ್ ಕೈ ಬಿಡತ್ತಾರಂತ ಭಾಳ ಖುಷಿ ಆತ. ಮತ್ತು ರೈತರಿಗೆ ಯಾರು ಫೋರ್ಸ್ ಮಾಡಂಗಿಲ್ಲ. ನಿಮಗೆ ಯಾರು ಇಚ್ಛೆ ಐತೆ ಅವ್ರು ಮಾರ್ಬೋದು, ಇಲ್ಲಾರ್ದಾರು ಬಿಡ್ಬೋದು ಅಂತ ಹೇಳಿರಿ. ನೀವು ಭಾಳ ಖುಷಿ ಆಯ್ತು ಸುದ್ದಿ ಕೇಳಿ. ಹಂಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬರ್ರಿ, ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಭಿವೃದ್ಧಿ ಮಾಡಿರಿ. ನಿಮ್ಮನ್ನು ಜನ ಹಿಂಗೆ ನೆನೆಸ್ತಾರೆ ಅಂದ್ರೆ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಯಾಕಂದ್ರೆ ಬರೀ ನಮ್ಮ MLAಗಳು ಬರೀ ಆಶ್ವಾಸನೆ ಕೊಟ್ಟವ್ರಿಗೆ ಓಟ್ ಹಾಕ್ತಾರೆ. ನೀವೇನಾರು ಅಭಿವೃದ್ಧಿ ಮಾಡಿ ತೋರಿಸಿದ್ರೆ ನಿಮ್ಮ ಅವಧಿ ಒಳಗೆ ನಿಜವಾಗ್ಲೂ ನೀವು ದೇವರ ಮತ್ತು ಗಾಡ್ ಇದ್ದಂಗೆ ನಮ್ಮ ಜನಕ್ಕೆ. ಅಲ್ರಿ ಏನು ವಿಡಿಯೋ ನಿಮ್ದು ಇಬ್ಬರದು, ಡಿ ಕೆ ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವ್ರದ್ದು, ನೀವು ಅವ್ರಿಗೆ ಬ್ರದರ್ ಅನ್ನೋದಂತ, ಅವ್ರಿಗೆ ನಿಮಗೆ ತಮ್ಮ ಅನ್ನೋದಂತ, ಇವೆಲ್ಲ ಬಿಡ್ರಿ ಸರ್. ಬಟ್ ಆದ್ರೂ ನೋಡೋ ಕಾಮಿಡಿ ಇದ್ದಂಗೆ ಇರ್ತೈತಿ, ಇದೆಲ್ಲ ಬಿಡ್ರಿ. HD ಕುಮಾರಸ್ವಾಮಿ ಎತ್ತಿನ ಹೊಳೆ ಯೋಜನೆಯನ್ನು ಎಲ್ಲಿಂದ ಧರ್ಮಸ್ಥಳ ಅದು ಕೆಳಗೆ ಇದ್ರಲಿಂದ KGF ಕೋಲಾರ ತನಕ ತೊಗೊಂಡೋದ್ರು. ನಮ್ಮ ಮಂದಿಗೆ ಮಹದಾಯಿ ಹೋರಾಟ ಮಾಡಕತ್ತಿ ಇಷ್ಟು ವರ್ಷ ಆಯ್ತು, ಇನ್ನೂ ನೀರು ಕೊಡುವಲ್ದು. ಒಂದೇಕ ನಮ್ಮ ಜನ ಎಲೆಕ್ಷನ್ ಟೈಮ್ ಒಳಗೆ ದುಡ್ಡು ತೊಗೊಳೋದು ಬಿಡ್ಬೇಕು. ಯಾಕೆ ಹೇಳ್ರಿ, ನೀವು ದುಡ್ಡು ಇಸ್ಕೊಂತೀರಿ, ಮತ್ತು ಎಲೆಕ್ಷನ್ ಆದ್ಮೇಲೆ ನಿಮ್ಮ ಮನಿತನ ಯಾಕೆ ಬರ್ತಾರೆ ಅವರು? ಎಲೆಕ್ಷನ್ ಟೈಮ್ನಾಗ ಅಷ್ಟೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಅದಾದ್ಮೇಲೆ ಯಾವಾಗ ಬರ್ತಾರೆ ಹೇಳಿ? ನೀವು ಅವ್ರ ಮನಿತನ ನಾಯಿಗತ್ತೆ ನಿಂದಿರ್ಬೇಕು. ಅದು ಅವ್ರನ್ನ ಬೆಟ್ಟ ಆಗ್ಬೇಕಂದ್ರೆ ದಿನದ ಗಟ್ಟಲೆ ವೇಟ್ ಮಾಡ್ಬೇಕು. ಸೊ ಯಾವ ವ್ಯಕ್ತಿಗಳು ಕೆಲಸ ಮಾಡ್ತಾರಲ್ಲ, ಯಾವುದೇ MLA ಇರಲಿ, ಅವ್ರು ಈಗಿರೋ MLAಗಳು ಯಾವ ವ್ಯಕ್ತಿಗಳು ನಿಮಗೆ ಕೆಲಸ ಮಾಡ್ಕೊಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ, ಅಂತಾರೆ ನೀವು ಆರಿಸ್ರಿ, ಅಂತಾರೆ ನಿಲ್ಲಿಸ್ರಿ, ಅಂತಾರೆ ಚುನಾಯಿಸ್ರಿ. ಆಗದ ಎಜುಕೇಷನ್ ಸಿಸ್ಟಮ್ ಹಿಂಗ್ಯಾಕೈತೆ ಅಂತ ವಿಚಾರ ಮಾಡಿರಿ. ಇಲ್ಲಿ SSLC ಎಕ್ಸಾಮ್ ಒಳಗೆ ಒಂದು 20,000 ಜನ ಬರ್ದಾರ ಅಂತ ತಿಳ್ಕೊಡ್ರಿ, 8,000 to 10,000 ಜನ ಫೇಲ್ ಆಗಿರ್ತಾರೆ. ಯಾಕೆ? ಅದು ನೀವು ಉತ್ತರ ಕೊಡ್ರಿ. ನಾನು ಹೇಳಿದ್ರೆ ಮತ್ತೆ ಸುಮ್ಮನೆ ಕೆಟ್ಟಕ್ಕೇನ ಎಲ್ಲರ ಕಣ್ಣಿಗೂ. ನೀವು ಉತ್ತರ ಕೊಡ್ರಿ ದಯವಿಟ್ಟು. ಶಿಕ್ಷಣ ಅನ್ನೋದು ಭಾಳ ಮುಖ್ಯ. ಸೊ ಯಾರು ಕಲಿಯೋದನ್ನ ನಿಲ್ಲಿಸಾಕೋಗ್ಬಿಡ್ರಿ, ಸ್ವಲ್ಪ ಕಲಿಯೋದ್ರ ಮೇಲೆ ಗಮನ ಕೊಡ್ರಿ. ಫೋನ್ ಸ್ವಲ್ಪ ಕಡಿಮೆ ಮಾಡಿರಿ, ಎಜುಕೇಷನ್ ಮೇಲೆ ಸ್ವಲ್ಪ ಗಮನ ಕೊಡ್ರಿ. ಧನ್ಯವಾದಗಳು.